ಕುವೆಂಪು ನಗರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನವನ್ನು 2011ರಲ್ಲಿ ಕಾಮಗಾರಿಯನ್ನು ಆರಂಭ ಮಾಡ್ತಾರೆ. ಅದರ ಅಂದಾಜು ಮೊತ್ತ 2 ಕೋಟಿ. ಇದುವರೆಗೂ ಖರ್ಚಾಗಿರ್ತಕ್ಕಂಥ ಹಣ 1,90,00,000. ಈಗ ಹೆಚ್ಚುವರಿಯಾಗಿ 1 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಕೇಳಿದರು. ಅದರಲ್ಲಿ 50 ಲಕ್ಷ ರೂಪಾಯಿ ಈಗಾಗಲೇ ಬಂದಿದೆ. ಇದುವರೆಗೂ ಖರ್ಚಾಗಿರ್ತಕ್ಕಂತಹ ಒಟ್ಟು ಹಣ 2,40,00,000 ರೂಪಾಯಿಗಳು ಈಗಾಗಲೇ ಖರ್ಚಾಗಿದೆ. ಈಗ 15 ವರ್ಷ ಆದರೂ ಕೂಡ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನವನ್ನು ಪೂರ್ಣ ಪ್ರಮಾಣದಲ್ಲಿ ಕಟ್ಟದೇನೆ ಅದನ್ನು ಅರ್ಧಂಬರ್ಧಕ್ಕೆ ಬಿಟ್ಟು ಅದನ್ನು ಲೋಕಾರ್ಪಣೆಗೊಳಿಸ್ತಾ ಇರತಕ್ಕಂತಹ ಈ ಕೃತ್ಯ ಇದೆಯಲ್ಲ, ಇದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ ಮಾಡ್ತಕ್ಕಂತಹ ಒಂದು ಅಪಮಾನ. ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಅದಕ್ಕೆ ಭವನಕ್ಕೆ ಬೇಕಾಗಿರ್ತಕ್ಕಂಥ ಹೆಚ್ಚುವರಿ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಬೇಕು ಮತ್ತು ಆ ಭವನವನ್ನು ಅತಿ ಶೀಘ್ರದಲ್ಲಿಯೇ ಪೂರ್ಣಗೊಳಿಸಿ ಈ ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಮಹದೇವಪ್ಪನವರು ಈ ವಿಷಯದ ಬಗ್ಗೆ ಗಂಭೀರವಾಗಿ ಪರಿಗಣಿಸದೆ ಹೋದರೆ ನಾವು ಶಿವಮೊಗ್ಗ ನಗರದಲ್ಲಿ